ಶಿವನು ಪಾರ್ವತಿ ದೇವಿಗಿಂತಲೂ ಸುಂದರವಾಗಿರುತ್ತಾನೆ ಎಂದು ನಿಮಗೆ ಗೊತ್ತೇ? ಒಮ್ಮೆ ವಿನಾಯಕನು ತನ್ನ ತಂದೆಯಾದ ಶಿವನನ್ನು ನೋಡಿ, ತಂದೆಯೇ, ನೀವು ಯಾವಾಗಲೂ ಮೈಗೆಲ್ಲ ಭಸ್ಮವನ್ನು ಬಳೆದುಕೊಂಡು ಕೊರಳಿನಲ್ಲಿ ಕಪಾಲ ಮಾಲೆಯನ್ನು ಧರಿಸಿ ಭಯಂಕರವಾಗಿ ಕಾಣುತ್ತೀರಿ. ಆದರೆ ನನ್ನ ತಾಯಿ ಪಾರ್ವತಿ ದೇವಿ ಮಾತ್ರ ಬಹಳ ಸುಂದರವಾಗಿ ಕಾಣುತ್ತಾಳೆ. ದಯವಿಟ್ಟು ನನಗಾಗಿ ಒಮ್ಮೆ ನಿಮ್ಮ ನಿಜರೂಪವನ್ನು ತೋರಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶಿವನು ಸರಿ ಎಂದು ಒಪ್ಪಿ ಒಂದು ಸರೋವರದಲ್ಲಿ ಮುಳುಗಿ ಮೇಲೆ ಬರುತ್ತಾನೆ. ಆಗ ಆತನ ಮೈಮೇಲಿದ್ದ ಭಸ್ಮ ಮತ್ತು ಕಪಾಲದ ಮಾಲೆಗಳು ಮಾಯವಾಗಿ ಹಾಲಿನಂತೆ ಬೆಳ್ಳಗೆ ಹೊಳೆಯುತ್ತಾ ಅತ್ಯಂತ ಸುಂದರವಾಗಿ ಕಾಣುತ್ತಾನೆ. ಆ ಸುಂದರ ರೂಪವನ್ನು ನೋಡಿ ಪಾರ್ವತಿ ದೇವಿ, ವಿನಾಯಕ ಮತ್ತು ನಂದಿ ಆಶ್ಚರ್ಯಚಕಿತರಾಗುತ್ತಾರೆ. ಪಾರ್ವತಿ ದೇವಿ ನಾಚಿಕೆಯಿಂದ ಮುಗುಳ್ನಗುತ್ತಾಳೆ. ಆದರೆ ವಿನಾಯಕನು ಮಾತ್ರ ಅಳುತ್ತಾ, ತಂದೆಯೇ, ನನ್ನನ್ನು ಕ್ಷಮಿಸಿ, ದಯವಿಟ್ಟು ನೀವು ನಿಮ್ಮ ಹಳೆಯ ರೂಪಕ್ಕೆ ಬದಲಾಗಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶಿವನು ನಗುತ್ತಾ, ಯಾಕೆ ಗಣೇಶ, ನನ್ನ ನಿಜ ರೂಪವನ್ನು ನೋಡಬೇಕೆಂದು ನೀನೇ ಅಂದೆ ಅಲ್ಲವೇ? ನಾನು ಸುಂದರವಾಗಿಲ್ಲವೇ ಎಂದು ಕೇಳುತ್ತಾನೆ. ಅದಕ್ಕೆ ವಿನಾಯಕನು, ತಂದೆಯೇ, ನೀವು ನನ್ನ ತಾಯಿಗಿಂತಲೂ ಸುಂದರವಾಗಿರುವುದನ್ನು ನಾನು ನೋಡಲಾರೆ. ದಯವಿಟ್ಟು ನಿಮ್ಮ ಹಳೆಯ ರೂಪಕ್ಕೆ ಬನ್ನಿ ಎಂದು ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿದ ಶಿವನು ಜೋರಾಗಿ ನಗುತ್ತಾ ಮತ್ತೆ ತನ್ನ ಹಳೆಯ ರೂಪಕ್ಕೆ ಬದಲಾಗುತ್ತಾನೆ. ಗೆಳೆಯರೇ, ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.